ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಮೊನ್ನೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ. ಅಂದ್ರೆ ಈ ವಾರಾಂತ್ಯದಲ್ಲಿ ಯಾವ ಸೆಕ್ಟರ್ ಬಗ್ಗೆ ತಿಳಿಸ್ಕೊಡ್ಲಿ ಅಂತ ಸಾವಿರಾರು ರೆಸ್ಪಾನ್ಸಸ್ ಬಂದಿದೆ. ಅದರಲ್ಲಿ ತುಂಬಾ ಜನ ರೆಸ್ಪಾಂಡ್ ಮಾಡಿರೋದು ಸೆಮಿ ಕಂಡಕ್ಟರ್ ಸೆಕ್ಟರ್ ಬಗ್ಗೆ ತಿಳಿಸ್ಕೊಡಿ ಅಂತ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿರುವಂತಹ ಅಪಾರ್ಚುನಿಟೀಸ್ ಹಾಗೂ ಚಾಲೆಂಜಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಏನೆಲ್ಲ ಟಾರ್ಗೆಟ್ ಗಳನ್ನ ಹಾಕೊಳ್ಬಹುದು, ರೆಡ್ ಫ್ಲಾಗ್ಸ್ ಏನು, ಗ್ರೀನ್ ಫ್ಲಾಗ್ಸ್ ಏನು, ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಈ ಎಲ್ಲ ವಿಚಾರವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಜೊತೆಗೆ ಸಾಕಷ್ಟು ಅವಕಾಶಗಳು ಕೂಡ ಓಪನ್ ಅಪ್ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅಲ್ಲಿ ಬಂದಿದೆ. ಬಟ್ ಇನ್ನು ಕೂಡ ಅವಕಾಶಗಳು ಇದ್ದೇ ಇದೆ. ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಅಪರ್ಚುನಿಟೀಸ್ ಇನ್ ದ ಡಿಜಿಟಲ್ ಎಕಾನಮೀಸ್ ಬ್ಯಾಕ್ ಬೋನ್. ಸೆಮಿ ಕಂಡಕ್ಟರ್ ಡಿಜಿಟಲ್ ಎಕಾನಮಿ ಅಂತ ಏನೀಗ ನಾವು ಕರಿತೀವಿ, ಅದಕ್ಕೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸೆಮಿ ಕಂಡಕ್ಟರ್ ಇಲ್ಲದೆ ಡಿಜಿಟಲ್ ಡಿವೈಸಸ್ ಕೆಲಸನೇ ಮಾಡೋದಿಲ್ಲ. ಸ್ಮಾರ್ಟ್ ಫೋನ್ಸ್ ಆಗ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫೆನ್ಸ್ ಸಿಸ್ಟಮ್ಸ್, ಇಲ್ಲೆಲ್ಲ ಕೂಡ ಸೆಮಿ ಕಂಡಕ್ಟರ್ ನ ಅವಶ್ಯಕತೆ ಇದೆ. ಡಿಜಿಟಲ್ ಆಗ್ತಾ ಹೋಗ್ತಾ ಇದ್ದಷ್ಟು ಎಕಾನಮಿ ಇದರ ಅವಶ್ಯಕತೆ ಜಾಸ್ತಿ ಬೀಳುತ್ತೆ. ಹಾಗಾಗಿನೇ ಇಲ್ಲಿ ಅಪಾರ್ಚುನಿಟೀಸ್ ಇದೆ. ಅದನ್ನ ಗ್ರಾಬ್ ಮಾಡ್ಕೊಂಡ್ರೆ ಖಂಡಿತ ಇನ್ವೆಸ್ಟರ್ಸ್ ಒಂದಷ್ಟು ಲಾಭವನ್ನು ಕೂಡ ಗಳಿಸಬಹುದಾಗಿರುತ್ತೆ. ಮೊದಲಿಗೆ ಡಿಜಿಟಲ್ ಎಕಾನಮಿಯ ಫೌಂಡೇಶನ್ ಏನು? ಈ ಸೆಮಿ ಕಂಡಕ್ಟರ್ಸ್ ಒಂಥರ ಇನ್ವಿಸಿಬಲ್ ಆರ್ಕಿಟೆಕ್ಟ್ಸ್ ಇದ್ದಂಗೆ. ಯಾಕೆಂದ್ರೆ ಈ ಕನೆಕ್ಟ್ ಆಗಿರುವಂತ ವರ್ಲ್ಡ್ ಅಲ್ಲಿ ಈ ಸಣ್ಣ ಚಿಪ್ಸ್ ಸಾಕಷ್ಟು ಕೆಲಸವನ್ನ ಮಾಡುತ್ತೆ. ಡೇಟಾ ಪ್ರೋಸೆಸ್ ಮಾಡುತ್ತೆ, ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡುತ್ತೆ, ಈ ಮೂಲಕ ಡಿವೈಸಸ್ ಗೆ ಪವರ್ ಅನ್ನ ಒದಗಿಸುತ್ತೆ. ಅಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂತ ಶಕ್ತಿಯನ್ನ ಕೊಡುತ್ತೆ. ಅದು ಸ್ಮಾರ್ಟ್ ಫೋನ್ಸ್ ಆಗ್ಬೋದು, ಡೇಟಾ ಸೆಂಟರ್ಸ್, 5G ನೆಟ್ವರ್ಕ್ಸ್, IoT ಡಿವೈಸಸ್, ಆಟೋನಮಸ್ ವೆಹಿಕಲ್ಸ್, ಇಲ್ಲೆಲ್ಲವೂ ಕೂಡ ಈ ಚಿಪ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಏನು ಎಲ್ಲೆಲ್ಲ ಬಳಸ್ತಾರೆ? ಮೊದಲಿಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಲ್ಯಾಪ್ಟಾಪ್ಸ್ ಅಲ್ಲಿ, ಟ್ಯಾಬ್ಲೆಟ್ಸ್ ಅಲ್ಲಿ, ಇನ್ನು ಹಲವು ಡಿವೈಸಸ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ಸ್ ಅಲ್ಲೂ ಕೂಡ ಬಳಸ್ತಾರೆ, ಟೆಲಿವಿಷನ್ ಅಲ್ಲಿ, ಹೀಗೆ ಸಾಕಷ್ಟು ಇದೆ. ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲೇನ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗ್ಬೋದು, ಆಟೋನಮಸ್ ಡ್ರೈವಿಂಗ್ ಆಗ್ಬೋದು, ಇದಕ್ಕೆ ಅವಶ್ಯಕತೆ ಇದೆ. AI ಅಂಡ್ ಕ್ಲೌಡ್, ಡೇಟಾ ಸೆಂಟರ್ಸ್, ಮೆಷಿನ್ ಲರ್ನಿಂಗ್, ಇದು ಯಾವುದು ಕೂಡ ಸೆಮಿ ಕಂಡಕ್ಟರ್ ಅಥವಾ ಚಿಪ್ ಇಲ್ಲದೆ ನಡೆಯೋದಿಲ್ಲ. ಇದೆಲ್ಲದಕ್ಕೂ ಕೂಡ ಚಿಪ್ ನ ಅವಶ್ಯಕತೆ ಇರುತ್ತೆ. ಏನು ನಮ್ಮ ಭಾರತದ ಪರಿಸ್ಥಿತಿ ಏನು ಸದ್ಯದ ಮಟ್ಟಿಗೆ? ಇಲ್ಲಿರುವಂತ ಅವಕಾಶಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಕರೆಂಟ್ ಪರಿಸ್ಥಿತಿ ಹಾಗೂ ಗ್ರೋತ್ ಅಪಾರ್ಚುನಿಟಿ ಹಾಗೆ ಪಾಲಿಸಿ ಸಪೋರ್ಟ್, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಮೊದಲಿಗೆ ಕರೆಂಟ್ ರಿಯಾಲಿಟಿ ನೋಡೋದಾದ್ರೆ ಈಗ ಸದ್ಯದ ಮಟ್ಟಿಗೆ 90% ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ ಭಾರತ ಸೆಮಿ ಕಂಡಕ್ಟರ್ಗೆ. ಆಲ್ಮೋಸ್ಟ್ ಬೇಕಾಗಿರುವಂತ ಅಥವಾ ಅವಶ್ಯಕತೆ ಇರುವಂತ ಎಲ್ಲ ಸೆಮಿ ಕಂಡಕ್ಟರ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ಜಸ್ಟ್ 10% ಮಾತ್ರ ನಾವು ಉತ್ಪಾದನೆ ಮಾಡ್ಕೊಳ್ತಿದ್ವಿ. ಬಟ್ ಅದು ತುಂಬಾನೇ ಕಡಿಮೆ. ಅಂದ್ರೆ ಗ್ರೋತ್ ಗೆ ಅವಕಾಶ ಇದೆ. ನಮ್ಮ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳುವಷ್ಟು ಬೆಳೆದ್ರು ಕೂಡ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಸೆಕ್ಟರ್ ಅಲ್ಲಿ. ಇನ್ನು ಸರ್ಕಾರ ಹೇಗೆ ಸಪೋರ್ಟ್ ಮಾಡ್ತಿದೆ? ಸರ್ಕಾರ PLI ಸ್ಕೀಮ್ಸ್ ಅನ್ನ ಕೊಡ್ತಾ ಇದೆ ಸೆಮಿ ಕಂಡಕ್ಟರ್ ಅಥವಾ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ. ಸುಮಾರು 76,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಇದಕ್ಕಾಗಿ. ಅಂದ್ರೆ ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ. ಯಾಕೆಂತಂದ್ರೆ ಅವಶ್ಯಕತೆ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಅದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ನೋಡಿದ್ವಿ. ಬೈ ದ ಅಕ್ಟೋಬರ್ ಇಂಡಿಯಾ ಮೇಡ್ ಚಿಪ್ ಸಿಗುತ್ತೆ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ರು. ಸೊ ಆ ಅವಕಾಶಗಳನ್ನ ಸರ್ಕಾರ ಕೂಡ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಹೊರಟಿದೆ. ಇನ್ನು ಮಾರ್ಕೆಟ್ ಪೊಟೆನ್ಶಿಯಲ್ ನೋಡಿದ್ರೆ 2030 $1 ಟ್ರಿಲಿಯನ್ ಲೆವೆಲ್ಗೆ ಗ್ರೋ ಆಗ್ಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. 2023 ಡೇಟಾ ಪ್ರಕಾರ $600 ಬಿಲಿಯನ್ ಇದೆ. ಅದನ್ನ 2030 $1 ಟ್ರಿಲಿಯನ್ ಪೊಟೆನ್ಶಿಯಲ್ ಇದೆ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಸರ್ಕಾರ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದ ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ. ಜೊತೆಗೆ ನಮ್ಗೆ ರಿಕ್ವೈರ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಖಂಡಿತ ಅವಕಾಶಗಳು ಈ ಸೆಗ್ಮೆಂಟ್ ಅಲ್ಲಿ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಇನ್ನು 5 ಪಿಲ್ಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ನಮ್ಮ ಭಾರತದ ಈಗಿನ ಸ್ಟ್ಯಾಂಡ್ ಅನ್ನ ನೋಡಿದ ನಂತರ ಇನ್ನು ಯಾವೆಲ್ಲ ಅಪಾರ್ಚುನಿಟೀಸ್ ಇದೆ ಇನ್ವೆಸ್ಟ್ಮೆಂಟ್ ಗೆ ಅಂತ ನೋಡಿದ್ರೆ, ಗ್ಲೋಬಲ್ ಟೈಲ್ ವಿಂಡ್, ಗ್ಲೋಬಲ್ ಲೆವೆಲ್ ಅಲ್ಲಿ ಡಿಮಾಂಡ್ ಗ್ರೋ ಆಗ್ತಾನೆ ಇದೆ, ಬೆಳಿತಾನೆ ಇದೆ. AI ರೆವಲ್ಯೂಷನ್, ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್, ಡೇಟಾ ಸೆಂಟರ್ ಇನ್ಫ್ರಾ, ಇವೆಲ್ಲವೂ ಕೂಡ ಡಿಮಾಂಡ್ ಅನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. ಅದನ್ನು ಕೂಡ ನಾವು ಬಳಸ್ಕೊಳ್ಬಹುದಾಗಿರುತ್ತೆ. ಭಾರತಕ್ಕಷ್ಟೇ ಅಲ್ಲ, ಹೊರಗಡೆ ಕೂಡ ಸಪ್ಲೈ ಮಾಡಬಹುದು ಇನ್ ಕೇಸ್ ನಾವು ಆ ನಿಟ್ಟಿನಲ್ಲಿ ಗ್ರೋ ಆದ್ರೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪುಷ್. ಸರ್ಕಾರ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೆ. PLI ಸ್ಕೀಮ್ಸ್ ಮೂಲಕ, ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಮೂಲಕ ಸೆಮಿ ಕಂಡಕ್ಟರ್ ಮಿಷನ್ ಗೆ ಹೆಲ್ಪ್ ಮಾಡ್ತಾ ಇದೆ. ಅಂದ್ರೆ ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಡಿಫೆನ್ಸ್, 5G ಇನ್ಫ್ರಾ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್, ಇವುಗಳಿಗೆ ಡೊಮೆಸ್ಟಿಕ್ ಚಿಪ್ ನ ಕೇಪಬಿಲಿಟೀಸ್ ಇಂಪ್ರೂವ್ ಮಾಡ್ಕೊಂಡ್ರೆ
ನ್ಯಾಷನಲ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ, ಜೊತೆಗೆ ಟೆಕ್ನಾಲಜಿಕಲ್ ಸಾವರಿನಿಟಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಡಿಫೆನ್ಸ್ ಅಲ್ಲಿ ಬಳಸ್ತೀವಿ ಅಂದ್ರೆ ಯಾರಿಗೊತ್ತು ಅವರು ಅಲ್ಲಿ ಜಾಸೂಸಿ ಮಾಡಬಹುದು. ನಾವು ಇಸ್ರೇಲ್ ವಿಚಾರದಲ್ಲಿ ನೋಡಿದ್ವಲ್ಲ, ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಇಸ್ರೇಲ್ ಏನ್ ಕೆಲಸ ಮಾಡ್ತು ಅಂತ. ಇನ್ನು ಮೆಗಾ ಪ್ರಾಜೆಕ್ಟ್ಸ್ ಮೈಕ್ರಾನ್ ಆಗ್ಬಹುದು, ವೇದಾಂತ, ಟಾಟಾ ಎಲೆಕ್ಟ್ರಾನಿಕ್ಸ್, ISMC ಇವುಗಳು ದೊಡ್ಡ ಮಟ್ಟದ ಮ್ಯಾನುಫ್ಯಾಕ್ಚರಿಂಗ್ ಪ್ರೆಸೆನ್ಸ್ ಅನ್ನ ಭಾರತದಲ್ಲಿ ಹೊಂದಬೇಕು ಅಂತ ಪ್ರಯತ್ನ ಪಡ್ತಿದ್ದಾವೆ. ಹಾಗಾಗಿ ಅದು ಕೂಡ ನಮಗೆ ಇರುವಂತಹ ದೊಡ್ಡ ಅಪಾರ್ಚುನಿಟಿ. ಇನ್ನು ಇಕೋಸಿಸ್ಟಮ್ ಡೆವಲಪ್ಮೆಂಟ್, ಇಲ್ಲಿ ಸೆಮಿಕಂಡಕ್ಟರ್ ಅಂದ ತಕ್ಷಣ ಡೈರೆಕ್ಟ್ ಸೆಮಿಕಂಡಕ್ಟರ್ ರೆಡಿ ಆಗ್ಬಿಡೋದಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ವಸ್ತುಗಳನ್ನ ಸಪ್ಲೈ ಮಾಡುವಂತ ಕಂಪನೀಸ್ಗೂ ಕೂಡ ಇದರ ಲಾಭ ಇರುತ್ತೆ. ಕೆಮಿಕಲ್ ಇಂಡಸ್ಟ್ರಿಯಿಂದ ಹಿಡಿದು ಪ್ಯಾಕೇಜಿಂಗ್ ಇಂಡಸ್ಟ್ರಿವರೆಗೂ ಕೂಡ ಹಲವು ಇಂಡಸ್ಟ್ರೀಸ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ. ಇದು ವ್ಯಾಲ್ಯೂ ಚೈನ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇಲ್ಲೂ ಕೂಡ ಒಂದಷ್ಟು ಅಪಾರ್ಚುನಿಟೀಸ್ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂದ್ರೆ ಅದಕ್ಕೆ ಲಿಂಕ್ ಆಗಿರುವಂತಹ ಹಲವು ಇಂಡಸ್ಟ್ರೀಸ್ ಅನುಕೂಲವನ್ನು ಪಡ್ಕೊಳ್ತವೆ ಈ ವಿಚಾರದಲ್ಲಿ. ಈ ಎಲ್ಲ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ನಮಗೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಇದೆ. ಇನ್ನು ನೆಕ್ಸ್ಟ್ ಚಾಲೆಂಜಸ್ ಗೆ ಬಂದ್ರೆ, ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇರುವಂತಹ ಚಾಲೆಂಜಸ್ ವಿಚಾರಕ್ಕೆ ಬಂದ್ರೆ, ಕ್ಯಾಪಿಟಲ್ ಅಂಡ್ ಟೈಮ್ ಇಂಟೆನ್ಸಿಟಿ. ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಕ್ಯಾಪಿಟಲ್ ನ ಅವಶ್ಯಕತೆ ಅಂದ್ರೆ ಹಣದ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ ಕಂಪನಿಗಳಿಗೆ, ಜೊತೆಗೆ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ. ನೀವು ಇಲ್ಲೇ ನೋಡಬಹುದು, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಫೆಸಿಲಿಟೀಸ್ ರಿಕ್ವೈರ್ $5 to $10 billion ಪ್ಲಸ್ ಇನ್ವೆಸ್ಟ್ಮೆಂಟ್ಸ್ ವಿತ್ 5 to 7 year ಕನ್ಸ್ಟ್ರಕ್ಷನ್ ಟೈಮ್ ಲೈನ್ಸ್. ಇದು ಇಲ್ಲಿರುವಂತ ಬಿಗ್ ಚಾಲೆಂಜ್. ಸಮಯ ಕೂಡ ಜಾಸ್ತಿ ತಗೊಳುತ್ತೆ, ಹಣ ಕೂಡ ಜಾಸ್ತಿ ಬೇಕು. ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಇರಬೇಕಾಗುತ್ತೆ ಇನ್ವೆಸ್ಟರ್ಸ್ಗೆ. ಆಗ ಮಾತ್ರ ನಾವಿಲ್ಲಿ ಒಳ್ಳೆಯ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು. ಇನ್ನು ಜಿಯೋ ಪೊಲಿಟಿಕಲ್ ಕಾಂಪ್ಲೆಕ್ಸಿಟಿ, ತೈವಾನ್ ಚೀನಾ ಟೆನ್ಷನ್ಸ್, US ಎಕ್ಸ್ಪೋರ್ಟ್ ಕಂಟ್ರೋಲ್ಸ್, ಈ ರೀತಿಯ ಜಿಯೋ ಪೊಲಿಟಿಕಲ್ ಕಾಂಪ್ಲೆಕ್ಸಿಟಿ ಕೂಡ ಈ ಸೆಗ್ಮೆಂಟ್ ಗೆ ಚಾಲೆಂಜ್ ಅನ್ನ ತಂದೊಡ್ಡುವ ಸಾಧ್ಯತೆಗಳು ಇರುತ್ತೆ. ಇನ್ನು ಟೆಕ್ನಾಲಜಿ ಎವಲ್ಯೂಷನ್ ಅಂದ್ರೆ ಹೊಸ ಟೆಕ್ನಾಲಜಿ ದಿನೇ ಬರ್ತಾ ಇದ್ದಾಗ ಈ ಇಂಡಸ್ಟ್ರೀಸ್ ಗೆ ಅದು ಅಡ್ಡಿಯನ್ನುಂಟು ಮಾಡಬಹುದು. ಹೊಸದ್ ಯಾವ್ದೋ ಇನ್ನೊಂದು ಟೆಕ್ನಾಲಜಿ ಬಂತು ಅಂದ್ರೆ ಆಗ ಇಂಡಸ್ಟ್ರಿ ಬ್ಯಾಕ್ ಉಳಿಬಹುದು. ಆ ರೀತಿಯ ಚಾಲೆಂಜಸ್ ಕೂಡ ಇರುತ್ತೆ. ಇನ್ನು ಟ್ಯಾಲೆಂಟ್ ಗ್ಯಾಪ್, ಎಸ್ಪೆಷಲಿ ಇಂಡಿಯಾದಲ್ಲಿ ಹೈಲಿ ಸ್ಪೆಷಲೈಸ್ಡ್ ಚಿಪ್ ಇಂಜಿನಿಯರ್ಸ್ ನ ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಎಸ್ಪೆಷಲಿ ಬೇರೆ ದೇಶಗಳಿಗೆ ಅಪಾರ್ಚುನಿಟೀಸ್ ಅನ್ನು ಹುಡುಕೊಂಡು ಹೋಗ್ತಿದ್ದಾರೆ. ಬ್ರೈನ್ ಡ್ರೈನ್ ಅಂತ ಏನ್ ಕರೀತಾರೆ, ಇರುವಂತವ್ರು ಆ ಕಡೆ ಹೋದಾಗ ಇಲ್ಲಿ ಕೊರತೆ ಆಗ್ತಿದೆ. ಯಾಕೆಂದ್ರೆ ಅವರ ಟ್ಯಾಲೆಂಟ್ ಗೆ ತಕ್ಕಂತೆ ಪೇ ಆಗಲ್ಲ. ಅದೊಂದು ಸಮಸ್ಯೆ, ಅದನ್ನ ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಅದು ಕೂಡ ಬಿಗ್ ಚಾಲೆಂಜ್ ಈಗ ಇರುವಂತದ್ದು. ಇನ್ನು ಗ್ಲೋಬಲ್ ಕಾಂಪಿಟೇಷನ್, ಹಲವು ದೊಡ್ಡ ಕಂಪನೀಸ್ ಗಳಿಂದ ಇಲ್ಲಿ ಕಾಂಪಿಟೇಷನ್ ಕೂಡ ಇದೆ. TSMC ಆಗ್ಬಹುದು, ಎನ್ವಿಡಿಯಾ, ಇಂಟೆಲ್, ಸ್ಯಾಮ್ಸಂಗ್, ಈ ಕಂಪನೀಸ್ ಭಾರತದ ಸಣ್ಣ ಕಂಪನಿಗಳಿಗೆ ದೊಡ್ಡ ಕಾಂಪಿಟೇಷನ್ ಅನ್ನ ಒದಗಿಸಬಹುದು. ಈ ರೀತಿಯ ಚಾಲೆಂಜಸ್ ಕೂಡ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳಿಗೆ ಇದ್ದಾವೆ. ಇನ್ನು ನೆಕ್ಸ್ಟ್ ಗ್ರೀನ್ ಫ್ಲಾಗ್ಸ್ ವಿಚಾರಕ್ಕೆ ಬಂದ್ರೆ, ಪಾಸಿಟಿವ್ ಇನ್ವೆಸ್ಟ್ಮೆಂಟ್ ಇಂಡಿಕೇಟರ್ಸ್. ಮೊದಲಿಗೆ ಗವರ್ನಮೆಂಟ್ ಕಮಿಟ್ಮೆಂಟ್, ಸರ್ಕಾರದ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ. PLI ಸ್ಕೀಮ್ಗಳ ಮೂಲಕ ಆಗ್ಬಹುದು ಅಥವಾ DLI ಸ್ಕೀಮ್ ನ ಮೂಲಕ ಆಗ್ಬಹುದು. ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ ಈ ಸೆಕ್ಟರ್ ಗೆ. ಇನ್ನು ಡಿಮಾಂಡ್ ಸರ್ಜ್, ಡಿಮಾಂಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆ ಸೆಮಿಕಂಡಕ್ಟರ್ ನ ಅವಶ್ಯಕತೆ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್, AI ಅಪ್ಲಿಕೇಶನ್ಸ್, IoT ಡಿವೈಸಸ್, ಟೆಲಿಕಮ್ಯುನಿಕೇಶನ್, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೆಂಟರ್, ಈ ರೀತಿ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಇನ್ನು ಕಾರ್ಪೊರೇಟ್ ಎಂಟ್ರಿ, ಮೇಜರ್ ಇಂಡಸ್ಟ್ರಿಯಲ್ ಹೌಸಸ್, ಟಾಟಾ ಗ್ರೂಪ್ ಆಗ್ಬಹುದು, ರಿಲಯನ್ಸ್, ಈ ರೀತಿಯ ಕಾಂಗ್ಲೊಮರೇಟ್ಸ್ ಈ ಸೆಗ್ಮೆಂಟ್ ಗೆ ಇಳಿತಿದ್ದಾರೆ. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ. ಇನ್ನು ಡಿಸೈನ್ ಎಕ್ಸ್ಪರ್ಟೈಸ್, ಎಸ್ಪೆಷಲಿ ಡಿಸೈನ್ ವಿಚಾರಕ್ಕೆ ಬಂದ್ರೆ ಭಾರತ 20% ಆಫ್ ಚಿಪ್ ಡಿಸೈನ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಇದು ಕೂಡ ಇಲ್ಲಿರುವಂತಹ ಒಂದು ಗ್ರೀನ್ ಫ್ಲಾಗ್. ಇನ್ನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ಇಲ್ಲಿ ಬೆಳವಣಿಗೆ ಆಯ್ತು ಅಂದ್ರೆ ನಮಗೆ ಬೇಕಾದನ್ನ ನಾವೇ ಉತ್ಪಾದನೆ ಮಾಡ್ಕೊಳಂಗಾದ್ವಿ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಜೊತೆಗೆ ಎಕ್ಸ್ಪೋರ್ಟ್ ನ ಅಪಾರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಇವೆಲ್ಲ ಗ್ರೀನ್ ಫ್ಲಾಗ್ಸ್ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಇರುವಂತವು. ಇನ್ನು ರೆಡ್ ಫ್ಲಾಗ್ಸ್ ಏನು ಈ ವಿಚಾರಕ್ಕೆ ಬಂದ್ರೆ, ಇನ್ವೆಸ್ಟ್ಮೆಂಟ್ ರಿಸ್ಕ್ ಫ್ಯಾಕ್ಟರ್ಸ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ರಿಸ್ಕ್. ಹಲವು ಕಂಪನೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ತಯಾರಾಗ್ತವೆ, ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತವೆ. ಬಟ್ ಎಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ತವೆ ಪ್ರಾಜೆಕ್ಟ್ ಗಳನ್ನ, ಎಷ್ಟು ಬೇಗ ಇದು ಪಾಸಿಬಲ್ ಆಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಒಂದು ಸುದ್ದಿಯನ್ನ ನೋಡಿದ್ವಿ. ವೇದಾಂತ ಫಾಕ್ಸ್ಕಾನ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ವು. ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗಿದೆ, ಕ್ಯಾನ್ಸಲ್ ಆಗ್ಬೋದೇನೋ, ಆ ರೀತಿಯ ಸನ್ನಿವೇಶ ಕಂಡು ಬರ್ತಾ ಇದೆ. ಈ ರೀತಿಯ ಎಕ್ಸಿಕ್ಯೂಷನ್ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಪ್ರಾಫಿಟಬಿಲಿಟಿ ಟೈಮ್ ಲೈನ್, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಇಮಿಡಿಯೇಟ್ ನಾವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಒಂದಷ್ಟು ದಿನ ಕಾಯ್ಬೇಕಾಗ್ಬೋದು. ಆ ಕಾಯುವ ದಿನಗಳು ಎಷ್ಟು, ಇದು ಕೂಡ ಇಲ್ಲಿರುವಂತಹ ರಿಸ್ಕ್ ಫ್ಯಾಕ್ಟರ್. ಸೈಕ್ಲಿಕಲ್ ನೇಚರ್, ಈ ಇಂಡಸ್ಟ್ರಿ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಮಧ್ಯೆ ಎಲ್ಲಾದ್ರೂ ಬೇರೆ ಸೆಕ್ಟರ್ ಗಳ ತರನೇ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತಾ, ಇದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇನ್ನು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಗ್ಯಾಪ್, ಭಾರತ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಹೊಂದಿದ್ರು ಕೂಡ ಟೆಕ್ನಿಕಲಿ ಇನ್ನು ಲ್ಯಾಗಿಂಗ್ ಅಂತ ಹೇಳ್ಬೋದು. ಹಾಗಾಗಿ ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸಪ್ಲೈ ಚೈನ್ ಡಿಪೆಂಡೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಗೆ ಅಥವಾ ರಾ ಮೆಟೀರಿಯಲ್ಸ್ ಗೆ ಭಾರತ ಬೇರೆ ಕಂಪನಿಗಳ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದೆ. ಆ ದೇಶಗಳೇನಾದ್ರೂ ಅಥವಾ ಆ ಕಂಪನಿಗಳೇನಾದ್ರೂ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ರೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಉಂಟಾಗಿ ಇಂಡಸ್ಟ್ರಿ ಹಿಂದೆ ಉಳಿಯುವಂತ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ರೇರರ್ ಮೆಟೀರಿಯಲ್ ಬಗ್ಗೆ ನೋಡಿದ್ವಿ. ಚೈನಾ ಕರಪ್ಸ್ ಆದ ತಕ್ಷಣ ಆಟೋ ಇಂಡಸ್ಟ್ರಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು. ಈ ರೀತಿಯ ರೆಡ್ ಫ್ಲಾಗ್ಸ್ ಕೂಡ ಈ ಸೆಕ್ಟರ್ ಅಲ್ಲಿ ಇದ್ದೇ ಇದೆ.
ಇನ್ನು ಇನ್ವೆಸ್ಟ್ಮೆಂಟ್ ಯೂನಿವರ್ಸ್ ಲಿಸ್ಟೆಡ್ ಕಂಪನೀಸ್ ಯಾವೆಲ್ಲ ಇದ್ದಾವೆ. ಕೆಲವು ಕಂಪನೀಸ್ ಅನ್ನು ನಾವು ನೋಡಿದ್ರೆ ಡೈರೆಕ್ಟ್ ಬೆನಿಫಿಷಿಯರೀಸ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ವಿಚಾರಕ್ಕೆ ನಾವು ಬಂದ್ರೆ ಟಾಟಾ ಎಲೆಕ್ಸ್ ಇದೆ. ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಅಂಡ್ ಚಿಪ್ ಡಿಸೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಇನ್ನು ಮೋಶಿಪ್ ಟೆಕ್ನಾಲಜೀಸ್ ಸೆಮಿಕಂಡಕ್ಟರ್ ಅಂಡ್ ಐಒಟಿ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಎಎಸ್ಎಂ ಟೆಕ್ನಾಲಜೀಸ್ ಇಂಜಿನಿಯರಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇವುಗಳು ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್. ಇನ್ನು ಆನ್ಸಿಲರೀಸ್ ಗೆ ಬಂದ್ರೆ ಅಂದ್ರೆ ಸ್ಪೇರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು. ಮೆಟೀರಿಯಲ್ಸ್ ಟೆಸ್ಟಿಂಗ್ ಅಂಡ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ SPEL ಸೆಮಿಕಂಡಕ್ಟರ್ ಐಸಿ ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್ ಅನ್ನ ಮಾಡುತ್ತೆ. ಸಾಸ್ಕೆನ್ ಟೆಕ್ನಾಲಜೀಸ್ VLSI ಡಿಸೈನ್ ಅಂಡ್ R&D ನಲ್ಲಿ ಕೆಲಸ ಮಾಡುತ್ತೆ. HCL ಟೆಕ್ ಚಿಪ್ ಡಿಸೈನ್ ಔಟ್ಸೋರ್ಸಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ಈ ರೀತಿಯ ಆನ್ಸಿಲರಿ ಪ್ಲೇಯರ್ಸ್ ಕೂಡ ಇದ್ದಾರೆ. ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ನು ಲಾರ್ಜ್ ಕಾಂಗ್ಲೋಮರೇಟ್ಸ್ ಡೈವರ್ಸಿಫೈಡ್ ಟೆಕ್ನಾಲಜಿ ಪ್ಲೇಯರ್ಸ್ ಇವರು ಬರೀ ಇದೊಂದೇ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಲ್ಲ, ಬೇರೆ ಬೇರೆ ಬಿಸ್ನೆಸ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ. ಬಟ್ ಸೆಮಿಕಂಡಕ್ಟರ್ ಅಲ್ಲೂ ಕೂಡ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಟಾಟಾ ಗ್ರೂಪ್ ಮಲ್ಟಿಪಲ್ ಸೆಮಿಕಂಡಕ್ಟರ್ ವೆಂಚರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಎಕೋಸಿಸ್ಟಮ್ ಎಕ್ಸ್ಪ್ಲೋರೇಷನ್ ಮಾಡ್ತಿದೆ. ಡೇಟಾ ಸೆಂಟರ್ ಗೂ ಕೂಡ ಬರ್ತಾ ಇದೆ ಕಂಪನಿ. ಸೊ ನೆಕ್ಸ್ಟ್ CG ಪವರ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಲಾರ್ಜ್ ಕಾಂಗ್ಲೋಮರೇಟ್ಸ್ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾವೆ, ಜೊತೆಗೆ ಕೆಲಸವನ್ನು ಕೂಡ ಶುರು ಮಾಡಿದ್ದಾವೆ. ಇನ್ನು ಎಲೆಕ್ಟ್ರಾನಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ಬಂದ್ರೆ ಸಪೋರ್ಟಿಂಗ್ ಎಕೋಸಿಸ್ಟಮ್ ಪ್ರೊವೈಡ್ ಮಾಡುವಂತವು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ABB ಇಂಡಿಯಾ ಇಂಡಸ್ಟ್ರಿಯಲ್ ಆಟೋಮೇಷನ್ ಅವೆಲ್ಸ್ ಇಂಡಿಯಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಕಂಪನೀಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಿದ್ದಾವೆ. ಜೊತೆಗೆ ಇವುಗಳನ್ನು ಹೊರತುಪಡಿಸಿ ಇನ್ನು ಹಲವು ಕಂಪನೀಸ್ ಇದಾವೆ. ಇವಿಷ್ಟಕ್ಕೆ ಸೀಮಿತ ಅಂತ ಏನಲ್ಲ, ನಾನು ಮೇಜರ್ ಕಂಪನೀಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಸಣ್ಣ ಪುಟ್ಟ ಕಂಪನೀಸ್ ಹಲವಿರ್ತವೆ, ಬೇಕಿದ್ರೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ ಎಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯೋ ಅಂತಹ ಕಡೆ ಹೂಡಿಕೆ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಈ ಕಂಪನಿ ಸೆಮಿ ಕಂಡಕ್ಟರ್ ಕೆಲಸ ಮಾಡುತ್ತೆ ಅಂತ ತಕ್ಷಣ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ, ಎಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಕ್ಯಾಶ್ ಫ್ಲೋ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ನಂಬಿಕೆಗೆ ಅರ್ಹ ಇದೆ ಅಂತಹ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಲಾಭ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಶಾರ್ಟ್ ಟರ್ಮ್ ಹೆಡ್ವಿಂಡ್ಸ್ ಇದ್ದೇ ಇರುತ್ತೆ, ಹೆಡ್ವಿಂಡ್ಸ್ ಅಂಡ್ ಟೈಲ್ ವಿಂಡ್ಸ್. ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ಅವಕಾಶ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ಟೈಮ್ ಲೈನ್ ವಿಚಾರಕ್ಕೆ ಬಂದ್ರೆ ಶಾರ್ಟ್ ಟರ್ಮ್ 0 to 2 years ಟಾರ್ಗೆಟ್ ಅನ್ನ ನೀವು ಹಾಕೊಳ್ಳೋದಾದ್ರೆ ಫೋಕಸ್ ಆನ್ ಅಸೆಟ್ ಲೈಟ್ ಡಿಸೈನ್ ಕಂಪನೀಸ್. ಅಂದ್ರೆ ಎಲ್ಲಿ ಕ್ಯಾಪಿಟಲ್ ನ ಅವಶ್ಯಕತೆ ಕಡಿಮೆ ಬರುತ್ತೋ ಅಂತ ಕಡೆ, ಫಾರ್ ಎಕ್ಸಾಂಪಲ್ ಡಿಸೈನ್ ಮಾಡುವಂತವಾಗಬಹುದು, ಅದಕ್ಕೆ ಬೇಕಾದಂತ ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡುವಂತ ಕಂಪನೀಸ್ ಆಗಬಹುದು. ಇವುಗಳಿಗೆ ಕ್ಯಾಪಿಟಲ್ ನ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತೆ. ಲೈಕ್ ಸಾಫ್ಟ್ವೇರ್ ಕಂಪನೀಸ್, ಅಸೆಟ್ ಲೈಟ್ ಡಿಸೈನ್ ಕಂಪನೀಸ್ ಅನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಟೆಸ್ಟಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತವು ಸಾಫ್ಟ್ವೇರ್ ಕಂಪನೀಸ್, ಇಂಥವನ್ನ ಫೋಕಸ್ ಮಾಡಬೇಕಾಗುತ್ತೆ 0 to 2 years ಅಂದ್ರೆ, ಯಾಕಂದ್ರೆ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ನ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೀಡಿಯಂ ಟರ್ಮ್ ನೋಡೋದಾದ್ರೆ ancillary and material suppliers, fabrication facilities, specialized materials, equipment servicing, packaging, infrastructure support, ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಮೀಡಿಯಂ ಟರ್ಮ್ ಅಂದ್ರೆ 3 to 5 years. ಲಾಂಗ್ ಟರ್ಮ್ 5 to 10 years ನೋಡಿದ್ರೆ ಡೈರೆಕ್ಟ್ ಫ್ಯಾಬ್ರಿಕೇಶನ್ ಪ್ಲೇಯರ್ಸ್, ಅಂದ್ರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಲ್ಲಿಂದ ಉತ್ಪಾದನೆಯನ್ನ ಸ್ಟಾರ್ಟ್ ಮಾಡುವಂತ ಕಂಪನೀಸ್. ಇಲ್ಲಿ ಸಮಯ ಜಾಸ್ತಿ ತಗೊಳುತ್ತೆ, ಜೊತೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಬೇಕು. ಹಾಗಾಗಿ ಇಮಿಡಿಯೇಟ್ಲಿ ನಮಗೆ ಲಾಭ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಗೆ ಫಲ ಸಿಗೋದು ಲಾಂಗ್ ಟರ್ಮ್ ಅಲ್ಲಿ. ಹಾಗಾಗಿ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡ್ರೆ ನಾವು ಆ ರೀತಿಯ ಕಂಪನೀಸ್ ಅನ್ನ ನೋಡ್ಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು ಡೈರೆಕ್ಟ್ ಫ್ಯಾಬ್ರಿಕೇಶನ್ ಪ್ಲೇಯರ್ಸ್. ಇಲ್ಲಿ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅಪಾರ್ಚುನಿಟೀಸ್ ಕೂಡ ಇರುತ್ತೆ. ನಾವು ಶಾರ್ಟ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್ ಹೋದ್ರೆ 50% 100% ಸಿಗಬಹುದೇನೋ, ಬಟ್ ಲಾಂಗ್ ಟರ್ಮ್ ವಿಚಾರಕ್ಕೆ ಬಂದಾಗ 5x 10x ಈ ರೀತಿಯ ಅಪಾರ್ಚುನಿಟೀಸ್ ಇರುತ್ತೆ. ಅದನ್ನು ಕೂಡ ನೀವು ನೋಡಬಹುದಾಗುತ್ತೆ. ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಥೀಸಿಸ್ ನಾವು ನೋಡೋದಾದ್ರೆ ಭಾರತದ ಸೆಮಿಕಂಡಕ್ಟರ್ ಅಂಬಿಷನ್ ಏನಿದೆ, ಇದು ಮೋರ್ ದ್ಯಾನ್ ಇಂಡಸ್ಟ್ರಿಯಲ್ ಪಾಲಿಸಿ ಆಗಿದೆ. ಬರೀ ಒಂದು ಪಾಲಿಸಿ ಅಲ್ಲ, ಸಾಕಷ್ಟು ಅವಕಾಶಗಳನ್ನ ಒದಗಿಸ್ತಿರುವಂತಹ ಸೆಕ್ಟರ್. ಜೊತೆಗೆ ಸ್ಟ್ರಾಟಜಿಕ್ ಇಂಪರೇಟಿವ್ ಫಾರ್ ಟೆಕ್ನಾಲಜಿಕಲ್ ಸಾವರೆಂಟಿ ಅಂಡ್ ಇನ್ಕ್ರೀಸಿಂಗ್ಲಿ ಡಿಜಿಟಲ್ ವರ್ಲ್ಡ್. ಡಿಫೆನ್ಸ್ ಗೂ ಕೂಡ ಇದು ತುಂಬಾ ಅವಶ್ಯಕ, ನಮ್ಮ ಸಾರ್ವಭೌಮತ್ವಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಈ ಸೆಕ್ಟರ್ ಅಲ್ಲಿ ಭಾರತ ಮುಂದುವರಿಲೇಬೇಕಾಗಿದೆ. ಇಲ್ಲಿ ಒಳ್ಳೆಯ ಅಪಾರ್ಚುನಿಟಿ ಅಂತೂ ಇದೆ. ಬೇಕಾಗಿರೋದು ಡಿಸಿಪ್ಲಿನ್ಡ್ ಅಪ್ರೋಚ್. ಇನ್ವೆಸ್ಟರ್ಸ್ ಗೆ ಬೇಕಾಗಿರುವಂತದ್ದು ಕೇರ್ಫುಲ್ ಆಗಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಇನ್ನು ಜನರೇಷನಲ್ ವೆಲ್ತ್ ಕ್ರಿಯೇಟ್ ಮಾಡುವಂತ ಸೆಕ್ಟರ್, ಇಲ್ಲಿ ಅವಕಾಶಗಳಿದೆ. ನಾವು ಒಳ್ಳೆ ಕಡೆ ಹೂಡಿಕೆ ಮಾಡಿದ್ರೆ ಲಾಂಗ್ ಟರ್ಮ್ ಗೆ ಖಂಡಿತ ಇಲ್ಲಿ ಎಕ್ಸೆಪ್ಷನಲ್ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶಗಳು ಇದ್ದೇ ಇದೆ. ಸ್ಟಡಿ ಮಾಡಬಹುದು. ಸೊ ಒಂದು ಒಳ್ಳೆ ಸೆಕ್ಟರ್, ಅವಕಾಶಗಳಿರುವಂತ ಸೆಕ್ಟರ್ ಸ್ಟಡಿ ಮಾಡಿ, ಯಾವ ಸ್ಟಾಕ್ ನಿಮ್ಗೆ ಬೆಟರ್ ಅನ್ಸುತ್ತೋ ಅಂತ ಕಡೆ ಹೂಡಿಕೆ ಮಾಡಿ. ಆದ್ರೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಹೂಡಿಕೆ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ಕಂಪನಿ ಖಂಡಿತ ಒಳ್ಳೆಯ ರಿಟರ್ನ್ಸ್ ಕೊಡುತ್ತೆ. ಅದಕ್ಕೆ ತಾಳ್ಮೆ ಬೇಕು. ಇನ್ವೆಸ್ಟರ್ಸ್ಗೆ ತಾಳ್ಮೆ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆಯ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.